ನಾನಿವತ್ತೊಂದು ಸಿಂಪಲ್ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ದೊಡ್ಡ ಕೋಳಿ ತಂದಿದ್ದೀನಿ ನಾನು. ತೆಂಗಿನಕಾಯಿ ಇಲ್ದಲೇ ಮಾಡ್ತೀನಿ. ತೆಂಗಿನಕಾಯಿ ಹಾಕೋಕ್ಕೆ ಮಾಡಲ್ಲ. ತೆಂಗಿನಕಾಯಿ ಇಲ್ದಲೇ ದೊಡ್ಡ ಕೋಳಿ ಅಂತೀವಲ್ಲ ಅದು. ದೊಡ್ಡ ಕೋಳಿ ಸಾರಿಗೆ ಬೇಕಾಗಂತ ತೆಂಗಿನಕಾಯಿ ಇಲ್ದಲೇ ಮಾಡುವಂಥ ರೆಸಿಪಿ. ಈ ಕರಿಬೇವು, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಶುಂಠಿನ ಗಿಚ್ಕೊಂಡಿದ್ದೀನಿ. ಖಾರ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲೆ, ಅರಿಶಿನ ಪುಡಿ. ಎಣ್ಣೆ ಹಾಕ್ತಾಯಿದ್ದೀನಿ ನಾನು. 1.5 kg ಚಿಕನ್ ತೊಗೊಂಡಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು. ಹಾಗೆ ಸ್ವಲ್ಪ ಹುರಿಯೋಣ, ಬ್ರೌನ್ ಕಲರ್ ಬರೋ ಥರ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಸ್ವಲ್ಪ ಕಲರ್ ಕಂದು ಬಣ್ಣಕ್ಕೆ ಬಂದಿದೆ. ಇವಾಗ ನಾವು ಗೆಜ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕರಿಬೇವಿನ ಎಲೆ ಹಾಕ್ತಾಯಿದ್ದೀನಿ. ಮನೆ ತೋಟದ್ದು ಪಲಾವ್ ಎಲೆ, ನಾಟಿ ಪಲಾವ್ ಎಲೆ. ಅದು ಸ್ವಲ್ಪ ಈರುಳ್ಳಿ ಎಲ್ಲ ಫುಲ್ ಫ್ರೈ ಆಗಿದೆ. ಚಕ್ಕೆ ಮತ್ತು ಒಂದು ಏಲಕ್ಕಿ, ಲವಂಗ, ಸುಮ್ಮನೆ ಒಂದು 2 ಕಾಳು ಹಾಕಿರೋದಷ್ಟೇ. ಇವಾಗ ಚಿಕನ್ ಹಾಕೋಣ. ಈರುಳ್ಳಿ ಇದೆಲ್ಲ ಫ್ರೈ ಆಗಿದೆ. ಇವಾಗ ನೋಡಿ ಚಿಕನ್ ಹಾಕೋಣ. 1.5 kg ಚಿಕನ್ ತೊಗೊಂಡಿದ್ದೀನಿ. ಕಡುಬಿಗೆ ಕಾಂಬಿನೇಷನ್, ಕಡುಬು ಮಾಡಬೇಕು. ಕಡುಬಿಗೆ ಈ ಚಿಕನ್ ಹಾಕೋದು ಅಂತ ಹಾಕ್ತಾಯಿದ್ದೀನಿ. ಇವಾಗ ಅರಿಶಿನ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. 1.5 kg ಚಿಕನ್ ಇರೋದ್ರಿಂದ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಬೇಕು ಅಂತ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡ್ತೀನಿ. ನೋಡಿ ಚಿಕನ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ನಾವು ಇದಕ್ಕೆ ಟೊಮೊಟೊ ಹಾಕೋಣ. ಇವಾಗ ಟೊಮೊಟೊ ಹಾಕಿಬಿಟ್ಟು ಈ ಟೊಮೊಟೊ ಮೇಲೆ ನಾನು ಚಿಕನ್ ಮುಚ್ಚಿಬಿಡ್ತೀನಿ ಸ್ವಲ್ಪ ಹೊತ್ತು. ಟೊಮೊಟೊ ಚೆನ್ನಾಗಿ ಇದಾಗೋ ಥರ. ಆಮೇಲೆ ಅದಕ್ಕೆ ಖಾರ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲೆ ಹಾಕ್ತೀನಿ. ಇವಾಗ ನೋಡಿ ಇದ್ರ ಮೇಲೆ ಚಿಕನ್ ಹಾಕಿ ಮುಚ್ತೀನಿ. ನೋಡಿ ಈಗ ಟೊಮೊಟೊ ಕೆಳಗಾಯಿತು, ಚಿಕನ್ ಎಲ್ಲ ಮೇಲಿದೆ. ಎಲ್ಲನೂ ಕ್ಲೀನಾಗಿ ಮುಚ್ಚಿದ್ದೀನಿ. ಅದು ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಆಯಿತಾ? ನೋಡಿ ಇವಾಗ ಇದಕ್ಕೆ ಒಂದೊಂದೇ ಮಸಾಲೆಗಳನ್ನ ಹಾಕೋಣ. ಒಂಥರ ಇದು ಬ್ಯಾಚುಲರ್ ಚಿಕನ್ ಅಂತ ಹೇಳ್ಬೋದು. ಚಿಲ್ಲಿ ಪೌಡ್ರ್ 1.5 ಸ್ಪೂನ್ ಹಾಕಿದ್ದೀನಿ. ಇದು 2 ರಿಂದ 3 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಚಿಕನ್ ಮಸಾಲೆ 2 ಸ್ಪೂನ್ ಹಾಕಿದ್ದೀನಿ. ಇಷ್ಟೇ, ಇನ್ನೇನು ಹಾಕಲ್ಲ. ಚೆನ್ನಾಗಿ ಬೇಯಿಸಬೇಕು. ದೊಡ್ಡ ಕೋಳಿಗೆ ಮಾತ್ರ ಹಿಂಗೆ ಮಾಡೋಕ್ಕೆ ಚೆಂದ. ತೆಂಗಿನಕಾಯಿ ಹಾಕಿ ಮಾಡಿ ಮಸಾಲೆ ಎಲ್ಲ, ಅದ್ರಲ್ಲಿ ತರಕಾರಿ ಸಾರು ಮಸಾಲೆ ಎಲ್ಲ ಮಸಾಲೆ. ನಮಗೆ ತೆಂಗಿನಕಾಯಿ ನಾವು ತುಂಬಾ ಕಮ್ಮಿ, ರೇರು. ತಿಂಗಳಿಗೆ 1 ತೆಂಗಿನಕಾಯಿ ಯೂಸ್ ಮಾಡೋದು ಕಷ್ಟ. ನಮಗೆ ಈ ತೆಂಗಿನಕಾಯಿ ಇಲ್ದಲೇ ಸಾರು ಜಾಸ್ತಿ ಮಾಡ್ತೀವಿ. ಲಾಸ್ಟಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಬೇಕಾದ ಮೇಲೆ ಹಾಕೋಬೋದು. ಇವಾಗ ಟೊಮೆಟೊ ಎಲ್ಲ ಒಳಗಡೆ ಮ್ಯಾಶ್ ಆಗಿರುತ್ತೆ. ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನಮಗೆ ಗ್ರೇವಿ ಥರ ಬೇಕು. ಕಡುಬಿಗೆ ಸಾರು ಥರ ಬೇಕು. ಕಡುಬಿಗೆ ಸಾರು ಥರ ಬೇಕು ಮತ್ತು ಗ್ರೇವಿ ಬೇಕು, ಜಾಸ್ತಿ ಗ್ರೇವಿ ಇರೋ ಥರ. ಅದರಿಂದ ನೀರು ಜಾಸ್ತಿ ಹಾಕ್ತೀವಿ. ಇದು ಎಷ್ಟು ಬೇಯುತ್ತೋ ಅಷ್ಟು ಸೂಪ್ ಬರುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಲ್ಲ ಬಾಯ್ಲ್ ಆಗ್ತಿದೆ. ಟೊಮೊಟೊ ಮ್ಯಾಶ್ ಆಗಿದೆ. ಇವಾಗ ಅದಕ್ಕೆ ನೀರು ಹಾಕೋಣ. ನೋಡಿ ಟೊಮೊಟೊ ಎಲ್ಲ ಬೆಂದಿದೆ. ಈ ಸೈಡಲ್ಲಿ ಟೊಮೊಟೊ ಹಾಕಿದ್ದೆ. ಇವಾಗ ಇದಕ್ಕೆ ನೀರು ಹಾಕೋದ್ರಿಂದ ಬೇಯೋಕ್ಕೆ ಅನುಕೂಲ. ಹಾಕೋದು ಬೇಡ. ಈ ದೊಡ್ಡ ಕೋಳಿಗೆ ಮಾತ್ರ ನೀರು ಹಾಕಬೇಕು. ಚೆನ್ನಾಗಿ ಬೆಂದಷ್ಟು ರುಚಿ ಅದು. ನೋಡಿ ಆಲ್ರೆಡಿ ನಾನು ಚಿಕನ್ ಸ್ವಲ್ಪ ಬಾಯ್ಲ್ ಮಾಡಿದ್ದಕ್ಕೆ ಅದರೆಲ್ಲ ಎಣ್ಣೆ ಬಿಟ್ಕೊಬಿಟ್ಟಿದ್ದೆ, ದೊಡ್ಡ ಕೋಳಿದು. ಈಗ ಅದಕ್ಕಾಗಿ ನಾವು ಇನ್ನೂ ಹೆಚ್ಚಿಗೆ ತೆಂಗಿನಕಾಯಿ ಅದು ಇದು ಹಾಕಿದ್ರೆ ಇನ್ನೂ ಮಸಾಲೆ ಆಗುತ್ತೆ ಅಂತ ನಾನು ಹಾಕೋದಿಲ್ಲ. ಇವಾಗ ನೋಡಿ ಫುಲ್ ಇಟ್ಟಿದ್ದೀನಿ. ಬೆಂದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಕುಕ್ಕರ್ ಹಾಕಿ, ಕುಕ್ಕರ್ ಇಟ್ಟು ವಿಷಲ್ ಹಾಕಿದ್ದೀನಿ. 4 ರಿಂದ 5 ವಿಷಲ್ ಬರಬೇಕು. ಆವಾಗಲೇ ಟೇಸ್ಟು. ತೆಳ್ಳಗಿರುತ್ತೆ ಸಾಂಬಾರು, ರುಚಿಯಾಗಿರುತ್ತೆ.